ವೆಲ್ಕಮ್ ಟು ಮೈ ಚಾನಲ್. ವಿಜ್ಞಾನ ನೀಲನಕ್ಷೆ 2025-26 SLC ಪರೀಕ್ಷಾ ಫಲಿತ ಸುಧಾರಣೆಗೆ ಕ್ರಿಯಾಯೋಜನೆ. ಸೊ ನೋಡ್ತಾ ಇದ್ದೀರ ಆದ್ಮೇಲೆ ವಿಜ್ಞಾನ ನೀಲನಕ್ಷೆ 2025-26 ನೋಡಿದಾಗ 80 ಅಂಕಗಳಲ್ಲಿ 1, 2 ಮತ್ತು 3 ಅಂಕಗಳ ಪ್ರಶ್ನೆಗಳೇ 59 ಅಂಕಗಳನ್ನು ಒಳಗೊಂಡಿರುತ್ತದೆ. ಹೆಚ್ಚು ಅಂಕಗಳಿರುವ ಅಧ್ಯಾಯಗಳು ನೋಡಿದಾಗ ಅದರಲ್ಲಿ 8 ಅಂಕಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಜೀವಕ್ರಿಯೆಗಳು, ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಮತ್ತು ವಿದ್ಯುತ್ ಶಕ್ತಿ. ಈ ಅಧ್ಯಾಯಗಳು 8 ಅಂಕಗಳಾಗಿವೆ. ಈ ಒಂದು ಅಧ್ಯಾಯಗಳಿಗೆ ತಾವು ಗಮನ ಕೊಡಿ ವಿದ್ಯಾರ್ಥಿಗಳೇ. ಈಗಾಗಲೇ ತಮಗೆಲ್ಲ ಗೊತ್ತಿದೆ ಈ ಒಂದು ನೀಲನಕ್ಷೆ ಪ್ರಕಾರ ಈ ಒಂದು ಬ್ಲೂ ಪ್ರಿಂಟ್ ಯಾವ ಥರ ಇರ್ತಾ ಇದೆ ಅಂತ ಕೂಡ ನಮ್ಗೆ ಗೊತ್ತಿದೆ. ಸೊ ಮತ್ತೊಮ್ಮೆ ತಮಗೆ ತಿಳಿಸ್ತಾ ಇದ್ದೀನಿ, 25 ಅಂಕಗಳ ಒಂದು ರಸಾಯನಶಾಸ್ತ್ರ ಬರ್ತಾ ಇದೆ, 27 ಅಂಕಗಳಿಗೆ ಭೌತಶಾಸ್ತ್ರ ಬರ್ತಾ ಇದೆ, 22 ಅಂಕಗಳಿಗೆ ಜೀವಶಾಸ್ತ್ರ ಬರ್ತಾ ಇದೆ. ಒಟ್ಟಾರೆಯಾಗಿ 80 ಅಂಕದ ಒಂದು ಥಿಯರಿ ಪೇಪರ್ ವಿಜ್ಞಾನದ ಇರ್ತದೆ. ಸೊ ನೋಡಿದಾಗ ಇಲ್ಲಿ ಮತ್ತೆ ನೋಡ್ತಾ ಇದ್ದೀವಿ ನಾವು ಕ್ವಶನ್ಗಳು ನೋಡ್ತಾ ಇದ್ದೀರಿ. 1 ಅಂಕ, 2 ಅಂಕ ಮತ್ತು 3 ಅಂಕ, 4 ಅಂಕ, 5 ಅಂಕ ಈ ಥರ ಬರ್ತಾ ಇದೆ. ಅದೇ ರೀತಿ ಕಡ್ಡಾಯ ಚಿತ್ರಗಳು ಕೂಡ ಬಹಳ ಮುಖ್ಯವಾಗಿದೆ. 10 ಕಡ್ಡಾಯ ಚಿತ್ರಗಳು ಭಾಗ 1ರಲ್ಲಿ ನೋಡ್ತಾ ಇದ್ದೀವಿ ನಾವು. ಅಂದರೆ ಮಾನವನ ಮೆದುಳು, ಮಾನವ ಹೃದಯ, ತೆರೆದ ಮತ್ತು ಮುಚ್ಚಿತ ಪತ್ರರಂಧ್ರ, ಶಲಾಕಾಗದ ಪರಾಗದ ಮೊಳುವಿಕೆ, ನೆಫ್ರಾನ್ ರಚನೆ. ಈಗಾಗಲೇ ಇವು ಚಿತ್ರಗಳು ತಮಗೆ ಈ ಒಂದು ಮಿಷನ್ 40 ಅಡಿಯಲ್ಲಿ ತಮಗೆ ತಿಳಿಸಲಾಗಿದೆ. ತಾವು ಈ ಒಂದು ಚಿತ್ರಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿದ್ದೀರಿ. ಭೌತಶಾಸ್ತ್ರದಲ್ಲಿ ಬರ್ತಕ್ಕಂಥ ಚಿತ್ರಗಳು ನೋಡಿದಾಗ ನಿಮ್ನ ದರ್ಪಣದ ಪ್ರತಿಬಿಂಬ ಉಂಟಾಗುವಿಕೆ, ಪಿನ ದರ್ಪಣದ ಪ್ರತಿಬಿಂಬ ಉಂಟಾಗುವಿಕೆ, ರೋಹಿತದ ಪುನರ್ಸಂಯೋಜನೆ. ರಸಾಯನಶಾಸ್ತ್ರದಲ್ಲಿ ನೋಡಿದಾಗ ಸಾರತ್ ಸಲ್ಫರಿಕ್ ಆಮ್ಲದಿಂದ ಸುತ್ತಿನ ಚೂರುಗಳ ವರ್ತನೆ, ನೀರಿನ ವಿದ್ಯುತ್ ವಿಭಜನೆ. ಸೊ ಪ್ರಾಕ್ಟೀಸ್ ಪ್ಲ್ಯಾನ್ ನೋಡಿದಾಗ 40+ ಮಿಷನ್ ಪ್ಲಸ್ ನೋಡಿದಾಗ ನೋಡ್ತಾ ಇದ್ದೇವೆ. ಈ ಚಿತ್ರ ಬಿಡಿಸಿದಾಗ ಅದರಲ್ಲಿ ಮುಖ್ಯವಾಗಿ 8ರಿಂದ 10 ಅಂಕಗಳು ತಾವು ಪಡಲಿಕ್ಕೆ ಸಾಧ್ಯವಿದೆ. 10 ಕಡ್ಡಾಯ ಚಿತ್ರಗಳು ಕೂಡ ಬಿಡಿಸಿ ಭಾಗಗಳನ್ನು ಗುರುತಿಸೋದು ಕೂಡ ತಾವು ಪ್ರಾಕ್ಟೀಸ್ ಮಾಡಿಸಬೇಕು. ಅವುಗಳು ನೋಡಿದಾಗ ಈ ಒಂದು ಮಿದುಳಿನ ಚಿತ್ರ ತಾವು ಕಾಣ್ತಾ ಇದ್ದೀರಿ. ಇವೆಲ್ಲ ಭಾಗಗಳು ತಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಅದೇ ರೀತಿ ಮಾನವ ಹೃದಯ ಚಿತ್ರ ಕೂಡ ತಮಗೆ ಗೊತ್ತಿರಬೇಕು. ಭಾಗಗಳು ಕೂಡ ಗುರುತಿಸಿ ಮಾಡಲಿಕ್ಕೆ ಬರ್ತಾ ಇರಬೇಕು. ತೆರೆದ ಮತ್ತು ಮುಚ್ಚಿತ ಪತ್ರರಂಧ್ರ, ಶಲಾಕಾಗ್ರದ ಮೇಲೆ ಪರಾಗದ ಮೊಳುವಿಕೆ ಚಿತ್ರ ನೋಡ್ತಾ ಇದ್ದೀರಿ. ನೆಫ್ರಾನ್, ನಿಮ್ನ ದರ್ಪಣದ ರೇಖಾಚಿತ್ರಗಳು ಕೂಡ ತಮ್ಗೆ ಗೊತ್ತಿರಬೇಕು. ಸಿನಲ್ಲಿ ಇಟ್ಟಾಗ 2Fನಲ್ಲಿ ನೋಡ್ತಾ ಇದ್ದೀರಿ. ಪಿನ ಮೊಸರು ರೇಖಾಚಿತ್ರ ತಾವು ಕಾಣ್ತಾ ಇದ್ದೀರಿ. 2Fನಲ್ಲಿ ಇಟ್ಟಿದ್ದಾಗ ರೋಹಿತದ ಪುನರ್ಸಂಯೋಜನೆ ಚಿತ್ರ ಕಾಣ್ತಾ ಇದ್ದೀರಿ. ಸತ್ವಿನ ಚೂರುಗಳು ಮತ್ತು ಸಾರತ್ ಸಲ್ಫರಿಕ್ ಆಮ್ಲದ ಪ್ರಯೋಗ, ನೀರಿನ ವಿದ್ಯುತ್ ವಿಭಜನೆ, ಕಡ್ಡಾಯ ನಿಯಮಗಳು, ವ್ಯಾಖ್ಯಾನಗಳು, ವ್ಯತ್ಯಾಸಗಳು, ಗುಣಲಕ್ಷಣಗಳು ಮತ್ತು ಉಪಯೋಗಗಳು ಕೂಡ ಬಹಳ ಮುಖ್ಯವಾಗಿದೆ. ಸೊ ನಿಯಮ ನೋಡ್ತೀರಿ. ಓಮ್ ನಿಯಮ, ಜೌಲ್ ಉಷ್ಣೋತ್ಪಾದನಾ ನಿಯಮ, H=I² ಅನ್ನೋ ಸೂತ್ರ ಇದೆ. ಫ್ಲೆಮಿಂಗ್ ಎಡಗೈ ನಿಯಮ, ಬಲಗೈ ಹೆಬ್ಬೆರಳು ನಿಯಮ ಅಥವಾ ಮ್ಯಾಕ್ಸ್ವೆಲ್ನ ಸ್ಕ್ರೂ ನಿಯಮ ಅಂತ ಕೂಡ ಕರೀತಾರೆ. ವ್ಯಾಖ್ಯಾನಗಳು, ಆಹಾರ ಸರಪಣಿ ಎಂದರೇನು, ಇದು ಕೂಡ ಬಹಳ ಮುಖ್ಯವಾದಂಥ ಒಂದು ಡೆಫಿನೇಷನ್ ಆಗಿದೆ. ಜೈವಿಕ ಸಂವರ್ಧನೆ ಎಂದರೇನು. ಸೊ ಅನುರೂಪ ಶ್ರೇಣಿಗಳು ಕೂಡ ಬಹಳ ಮಹತ್ವವಾದಂಥ ಒಂದು ವ್ಯಾಖ್ಯೆ ಆಗಿದೆ. ರಚನಾ ಸಮಾಂಗಿಗಳು ಅಂದರೇನು, ಅದರ ಉದಾಹರಣೆಗಳು ಕೂಡ ಎಕ್ಸಾಮ್ ಕೇಳ್ತಿರ್ತಾರೆ. ಪರಾವರ್ತಿತ ಕ್ರಿಯೆ ಎಂದರೇನು. ಸೊ ಇಲ್ಲಿ ಮುಖ್ಯವಾದಂಥ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳ ಉಪಯೋಗಗಳೇನು ಬಹಳ ಮುಖ್ಯವಾದಂಥ ಪ್ರಶ್ನೆಗಳು ಕೇಳ್ತಿರ್ತಾರೆ ವಿದ್ಯಾರ್ಥಿಗಳೇ. ಸೊ ಅಡಿಗೆ ಸೋಡಾದ ಉಪಯೋಗ ಏನು, ಅದರ ಒಂದು ರಾಸಾಯನಿಕ ಹೆಸರು ಕೂಡ ಎಕ್ಸಾಮ್ ಕೇಳ್ತಿರ್ತಾರೆ. ನೋಡ್ತಾ ಇದ್ದೀರಿ. ಅಡಿಗೆ ಸೋಡಾದ ಉಪಯೋಗಗಳು ತಾವು ಕಾಣ್ತಾ ಇದ್ದೀರಿ. ಅದೇ ರೀತಿ ಚಲುವೆ ಪುಡಿ, ಬ್ಲೀಚಿಂಗ್ ಪೌಡರ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಕರೀತಾರೆ. ಸೊ ಅದರ ಉಪಯೋಗಗಳು ನೋಡ್ತಾ ಇದ್ದೀರಿ. ಸೊ ಈ ಒಂದು ಚಾರ್ಟಲ್ಲಿ ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ. ಅದೇ ರೀತಿ ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬನೇಟ್, ಆ ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬನೇಟ್ ಉಪಯೋಗ ತಾವು ಕಾಣ್ತಾ ಇದ್ದೀರಿ ವಿದ್ಯಾರ್ಥಿಗಳೇ ಈ ಒಂದು ಚಾರ್ಟಲ್ಲಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರೀತಾರೆ ಇದಕ್ಕೆ. ಸೊ ಅದರ ಒಂದು ಉಪಯೋಗಗಳು ತಾವು ಕಾಣ್ತಾ ಇದ್ದೀರಿ ಇದರಲ್ಲಿ. ಅದೇ ರೀತಿ ಈ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಕೂಡ ಕಾಣ್ತಾ ಇದ್ದೀರಿ. ಇದು ಕೂಡ ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ ಆಗಿದೆ ಕಾಂತೀಯ ಬಲರೇಖೆಗಳದ್ದು. ಅದೇ ರೀತಿ ಲೋಹಗಳ ಭೌತಿಕ ಲಕ್ಷಣಗಳು. ಸೊ ಇಲ್ಲಿ ವ್ಯತ್ಯಾಸ ನೋಡಿದಾಗ ಒಟ್ಟಾರೆಯಾಗಿ 6 ವ್ಯತ್ಯಾಸ ಕಾಣ್ತಾ ಇದ್ದೀರಿ. ಸರಣಿ, ಸಮಾಂತರ, ಉತ್ಕರ್ಷಣೆ, ಅಪಕರ್ಷಣೆ, ಅಂತರುಷ್ಣಕ, ಬಹಿರುಷ್ಣಕ, ಪಿನ ದರ್ಪಣ, ನಿಮ್ನ ದರ್ಪಣ. ಪಿನ ಮೊಸರು ಅಂದರೆ ಏನು, ನಿಮ್ನ ಮೊಸರು ಅಂದರೆ ಅರ್ಥ ಏನು, ಸಂಕಲನ ಕ್ರಿಯೆ ಮತ್ತು ಆದರ್ಶನ ಕ್ರಿಯೆ. ಸೊ ನೋಡ್ತೀರಿ. ಸರಣಿ ಜೋಡಣೆ ಅಂದ್ರೇನು, ಸಮಾಂತರ ಜೋಡಣೆ ಅಂದ್ರೇನು, ಈ ಒಂದು ಅಂಶಗಳು ತಾವು ಕಾಣ್ತಾ ಇದ್ದೀರಿ. ಅದೇ ರೀತಿ ಅಂತರುಷ್ಣಕ ಅಂದ್ರೇನು,
ಭೈರುಷ್ಣಕ ಅಂದ್ರೇನು, ಸೂಕ್ತವಾದ ಉದಾಹರಣೆ ಕೂಡ ಇಲ್ಲಿ ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿ ಉತ್ಕರ್ಷಣೆ ಅಂದ್ರೇನು, ಅಪಕರ್ಷಣೆ ಅಂದ್ರೇನು ಅರ್ಥ, ಇದು ವಿತ್ ಎಕ್ಸಾಂಪಲ್ ಕೂಡ ತಾವು ಕಾಣ್ತಾ ಇದ್ದೀರಿ. ಇದರಲ್ಲಿ ಎರಡೂ ಕೂಡ ಬಹಳ ಮುಖ್ಯವಾಗಿದೆ. ಪೀನಂದರಪ್ಪಣ ಅಂದ್ರೆ ಅರ್ಥ ಏನು, ಅದೇ ರೀತಿ ನಿಮ್ನದರಪ್ಪಣ ಅಂದ್ರೆ ಅರ್ಥ ಏನು, ಎರಡೂ ಕೂಡ ಅದರ ಉಪಯೋಗಗಳು ಕೂಡ ಗೊತ್ತಿರಬೇಕು ನಿಮಗೆ. ಅದೇ ರೀತಿ ವ್ಯತ್ಯಾಸಗಳು ಕೂಡ ತಮಗೆ ಗೊತ್ತಿರಬೇಕು. ಪೀನ ಮೊಸರು ಮತ್ತು ನಿಮ್ನ ಮೊಸರ, ಸೊ ಎರಡೂ ಕೂಡ ವ್ಯಾಖ್ಯೆಗಳು ಬರಬೇಕು. ಅದೇ ರೀತಿ ಈ ಒಂದು ಕೇಂದ್ರೀಕರಿಸುವ ಮೊಸರು ಮತ್ತು ವಿಕೇಂದ್ರೀಕರಿಸುವ ಮೊಸರನ್ನು ಕೂಡ ಗೊತ್ತಿರಬೇಕು. ಸಂಕಲನ ಕ್ರಿಯೆ ಅಂದರೆ ಅರ್ಥ ಏನು, ಆದೇಶನ ಕ್ರಿಯೆ ಅಂದರೆ ಅರ್ಥ ಏನು, ಇದು ಕೂಡ ಬಹಳ ಮುಖ್ಯವಾದಂಥ ಒಂದು ವ್ಯತ್ಯಾಸವಾಗಿದೆ ವಿದ್ಯಾರ್ಥಿಗಳೇ. ಕಡ್ಡಾಯವಾದ ವಿವರಣೆಗಳು ಕೂಡ ನೋಡಿದಾಗ ಅದರಲ್ಲಿ ಒಟ್ಟಾರೆಯಾಗಿ ಇದರಲ್ಲಿ 14 ಅಂಕಗಳು ಬರ್ತಾಯಿವೆ. ಅಂದರೆ ಮಾನವರಲ್ಲಿ ಲಿಂಗ ನಿರ್ಧರಣೆ, ಮಂಡಲ ಏಕತಡೀಕರಣ, ಸಸ್ಯಗಳಲ್ಲಿ ಹಾರ್ಮೋನ್ ಅಂದರೆ ಅದರಲ್ಲಿ ಆಕ್ಸಿನ್ ಆಗಿರ್ಬೋದು, ಅಬ್ಸೆಸಿಕ್ ಆಗಿರ್ಬೋದು. ಪ್ರಾಣಿ ಹಾರ್ಮೋನ್ ನೋಡಿದಾಗ ಇನ್ಸುಲಿನ್ ಮತ್ತು ಅಡ್ರೆನಾಲಿನ್, ಜರಾಯುವಿನ ಕಾರ್ಯವನ್ನು, ರಕ್ತ ಪರಿಶೀಲನೆ, ಇಷ್ಟು ಬರ್ತಾಯಿವೆ. ಸೊ ಅದೇ ರೀತಿ ಕಡ್ಡಾಯ ವಿವರಣೆ ನೋಡಿದಾಗ ವೈಕ ಉಸಿರಾಟ, ಲವಣಗಳ ತಯಾರಿಕೆ, ಲೋಹಗಳ ಉದ್ಧರಣ ಕ್ರಿಯೆ, ನೈಸರ್ಗಿಕ ವಿದ್ಯಮಾನಗಳು, ವಿವಿಧ ವಿದ್ಯುತ್ ಕಾಂತಗಳು ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರ ಗುಣಗಳು, ಇಲ್ಲಿ 16 ಅಂಕಗಳು ಬರ್ತಾಯಿವೆ. ಸೊ ನೋಡ್ತಾ ಇದ್ದರೆ ಮಾನವರ ಲಿಂಗ ನಿರ್ಧರಣೆ, ಇದು ಕೂಡ ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ ಇದೆ. ಸೊ ಈ ಒಂದು ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಅಥವಾ ಒಂದು ನೋಡ್ತಾ ಇದ್ದರೆ ಇದರಲ್ಲಿ ಯಾವ ಥರ ಒಂದು ರೇಖಾಚಿತ್ರದೊಂದಿಗೆ ವಿವರಿಸಿ ಕೂಡ ಇಲ್ಲಿ ಕೇಳ್ತಿರ್ತಾರೆ. ಕೊನೆಯದಾಗಿ ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧರಣೆ ಆಗ್ತದಂಥದ್ದು ಬರೀಬೇಕು. ಅದೇ ರೀತಿ ಏಕತಡೀಕರಣ ಸಂಕಣ ವಿಧಾನ ನೋಡ್ತಾ ಇದ್ರಿ, ಎತ್ತರ ಮತ್ತು ಗಿಡ್ಡ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಸೊ FN ಪೀಳಿಗೆಯಲ್ಲಿ ಎಲ್ಲ ಎತ್ತರವೂ ಇವೆ. ಅದೇ ರೀತಿ F2 ಪೀಳಿಗೆ ನೋಡಿದಾಗ ಅದರಲ್ಲಿ 3 ಎತ್ತರ, ಒಂದು ಗಿಡ್ಡ ರೀತಿಯ ಸಸ್ಯಗಳು ಉಂಟಾಗ್ತಾ ಇವೆ. ಜೀನ್ ನಮೂನೆ ಮತ್ತು ವ್ಯಕ್ತರೂಪ ಮತ್ತು ಇಲ್ಲಿ ಜೀನ್ ನಮೂನೆ ಕೇಳ್ತಿರ್ತಾರೆ. ವ್ಯಕ್ತರೂಪ 3:1, ಜೀನ್ ನಮೂನೆ 1:2:1. ಸೊ ಸಸ್ಯ ಹಾರ್ಮೋನ್ ನೋಡಿದಾಗ ಆಕ್ಸಿನ್ನ ಒಂದು ಕಾರ್ಯ ಕೇಳ್ತಿರ್ತಾರೆ ಎಕ್ಸಾಮ್ನಲ್ಲಿ. ಅದೇ ರೀತಿ ಅಬ್ಸೆಸಿಕ್ ಆಮ್ಲದ ಕಾರ್ಯವೇನು ಕೇಳ್ತಿರ್ತಾರೆ. ಪ್ರಾಣಿ ಹಾರ್ಮೋನ್ ನೋಡಿದಾಗ ಅದರಲ್ಲಿ ಮುಖ್ಯವಾಗಿ ಇನ್ಸುಲಿನ್ ಹಾರ್ಮೋನ್ನ ಒಂದು ಕಾರ್ಯ ಕೂಡ ಕೇಳ್ತಿರ್ತಾರೆ. ಅದೇ ರೀತಿ ಪ್ಯಾನ್ಕ್ರಿಯಾಸ್, ಇನ್ಸುಲಿನ್ ಹಾರ್ಮೋನ್ ಚಿತ್ರ ನೋಡ್ತಾ ಇದ್ದೀರಿ. ಅಡ್ರೆನಾಲಿನ್ ಹಾರ್ಮೋನ್ನ ಕಾರ್ಯವೇನು, ಇದು ಕೂಡ ಬಹಳ ಮುಖ್ಯ. ಇದಕ್ಕೆ ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಅದಕ್ಕೆ ಕರಿತಾ ಇದ್ದಾರೆ, ಅಡ್ರೆನಲ್ ಹಾರ್ಮೋನ್ಗೆ. ಜರಾಯುವಿನ ಕಾರ್ಯವೇನು ಕೂಡ ಎಕ್ಸಾಮಲ್ಲಿ ಬಹಳ ಮುಖ್ಯವಾಗಿದೆ. ರಕ್ತ ಪರಿಚಲನೆ, ಇದರಲ್ಲಿ ಅಪಧಮನಿ, ಅಭಿಧಮನಿ, ಲುಮನರು ಕೂಡ ಎಕ್ಸಾಮ್ನಲ್ಲಿ ಕೇಳ್ತಿರ್ತಾರೆ. ಅಥವಾ ಇಮ್ಮಡಿ ಪರಿಶೀಲನೆ ಅಂದರೇನು, ರಕ್ತವು ಒಂದು ಸಂಪೂರ್ಣ 2 ಬಾರಿ ಹೃದಯವನ್ನು ಪ್ರವೇಶಿಸುವುದರಿಂದ ಇದಕ್ಕೆ ಇಮ್ಮಡಿ ಪರಿಶೀಲನೆ ಕರೆಯುತ್ತಾರೆ. ಸೊ ಈ ಒಂದು ಹೃದಯದ ಕಾರ್ಯವಿಧಾನ ಕೂಡ ಕೇಳ್ತಿರ್ತಾರೆ. ಈ ಒಂದು ಚಾರ್ಟ್ ನೋಡ್ತಾ ಇದ್ದಾರೆ ಆದ್ಮೇಲೆ, ಗ್ಲುಕೋಸ್ ಕೋಶದ್ರವದಲ್ಲಿ ಪೈರುವೇಟ್ ಆಗಿದೆ. ಅದೇ ರೀತಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ, ಆಕ್ಸಿಜನ್ ಕೊರತೆಯಾದಾಗ ಏನಾಗ್ತದೆ, ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಏನಾಗ್ತದೆ, ಇದು ಕೂಡ ಬಹಳ ಮುಖ್ಯ. ಸೊ ಈ ಒಂದು ಚಾರ್ಟ್ ತಾವು ನೆನ್ಪಿಟ್ರೆ ಸುಲಭವಾದಂಥ ಅಂಕಗಳು ತಾವು ಗಣಿಸಬಹುದಾಗಿದೆ. ಅದೇ ರೀತಿ ಲವಣಗಳ ತಯಾರಿಕೆ ಹೆಂಗೆ ಮಾಡ್ತಾರೆ ಕೂಡ ಭಾಳ ಮುಖ್ಯ. ಈ ಒಂದು ಚಾರ್ಟ್ ಕೂಡ ನೆನ್ಪಿಡ್ಬೇಕು ತಾವು. ಲೋಹಗಳ ಉದಾಹರಣೆ ಚಾರ್ಟ್ ಕೂಡ ತಾವು ಗೊತ್ತಿರಬೇಕು. ಇದರಲ್ಲಿ ಕೇಳ್ತಾರೆ, ಕಾಸುವಿಕೆ ಅಂದ್ರೇನು, ಹುರುವಿಕೆ ಅಂದ್ರೇನು, ಬಹಳ ಮುಖ್ಯವಾಗಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ವ್ಯಾಖ್ಯೆ ಕೂಡ ಇದೆ ಇದು. ಸೊ ಕ್ರಿಯಾಶೀಲ ಸರಣಿತೆಯಲ್ಲಿ ಅವುಗಳ ಶುದ್ಧೀಕರಣ ನೋಡಿದಾಗ ನೋಡ್ತಾ ಇದ್ದೀರಿ, ಕನ್ನಡಿಗನಾದ ನಾನು ಕಾಲ್ ಮಾಡಿದಾಗ ಅಲ್ಲಿ ಜಿಂಕ್ ಕಬ್ಬಿಣ ಪಾಟ್ ನನಗೆ ಹೊಳೆಯುತ್ತಿದ್ದವು. ಕ್ಯೂರಿಯಾಸಿಟಿ ಹೆಚ್ಚಾಗಿ ನೋಡಿದೆ, ಬೆಳ್ಳಿ ಬಂಗಾರ ಇದೆ ಎನ್ನುವಂಥ ಒಂದು ನಿಮ್ಮೊನಿಕ್ಸ್ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಈ ಒಂದು ಸ್ಕಿಮೆಟಿಕ್ ರಿಪ್ರೆಸೆಂಟೇಷನಿಂದ ತಾವು ಸುಲಭವಾಗಿ ನೆನ್ಪಿಡ್ಬೋದು. ಸೊ ನೋಡ್ತಾ ಇದ್ದೀರಿ, ಪಾದರಸ ಉದ್ಧರಣೆ ಹೇಗೆ ಮಾಡ್ತಾ ಇದ್ದಾರೆ, ತಾಮ್ರ ಉದ್ಧರಣೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಮಧ್ಯಮ ಕ್ರಿಯಾಕಾರಿ ಲೋಹಗಳ ಉದಾಹರಣೆ ನೋಡಿದಾಗ ಹುರಿಯುವಿಕೆ ಅಂದರೆ ಅರ್ಥ ಏನು, ಅದೇ ರೀತಿ ಕಾಸುವಿಕೆ ಅಂದರೆ ಅರ್ಥ ಏನು, ಅದರ ಒಂದು ಸೂಕ್ತವಾದ ಉದಾಹರಣೆ ನೋಡ್ತಾ ಇದ್ದೀರಿ. ಮಿಶ್ರಲೋಹ ಎಂದರೇನು, ಮಿಶ್ರಲೋಹ ಅಂದರೆ ಲೋಹಗಳ ಅಥವಾ ಲೋಹ ಅಲೋಹಗಳ ಏಕರೂಪ ಮಿಶ್ರಣಕ್ಕೆ ನಾವು ಮಿಶ್ರಲೋಹ ಅಂತ ಕರಿತೀವಿ. ಉದಾಹರಣೆಗೆ ಹಿತ್ತಾಳೆಯು ತಾಮ್ರ ಮತ್ತು ಸತುವಿನ ಒಂದು ಘಟಕವಾಗಿದೆ. ಕಂಚು ನೋಡಿದಾಗ ತಾಮ್ರ ಮತ್ತು ತವರದ ಒಂದು ಘಟಕವಾಗಿದೆ. ಬೆಸುಗೆ ಲೋಹ ಸೀಸ ಮತ್ತು ತವರದು. ಥರ್ಮಲ್ ಕ್ರಿಯೆ ಎಂದರೇನು, ಇದು ಕೂಡ ಬಹಳ ಮುಖ್ಯವಾದಂಥ ಒಂದು ವ್ಯಾಖ್ಯೆ ಆಗಿದೆ.
ಇದನ್ನು ರೈಲ್ವೆ ಹಳಿಗಳು ಮತ್ತು ಮುರಿದ ಯಂತ್ರಗಳ ಭಾಗಗಳ ಜೋಡಣೆಯಲ್ಲಿ ಕೂಡ ಬಳಸ್ತಾರೆ ವಿದ್ಯಾರ್ಥಿಗಳೇ. ನೈಸರ್ಗಿಕ ವಿದ್ಯಮಾನ ನೋಡಿದಾಗ ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನ ಭಾಳ ಮಹತ್ವವಾದಂಥ ಒಂದು ಪೋರ್ಷನ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಎರಡೂ ಕೂಡ ವ್ಯಾಖ್ಯೆ ಗೊತ್ತಿರಬೇಕು, ಅದೇ ರೀತಿ ಇದರ ಒಂದು ನಿಯಮವೂ ಕೂಡ ತಮಗೆ ಗೊತ್ತಿರಬೇಕು. ಗಾಜಿನ ಪಟ್ಟಕದಲ್ಲಿ ವರ್ಣಿ ಭಜನೆ ಹೇಗಾಗ್ತದೆ ನೋಡಿದಾಗ ಈ ಒಂದು ವ್ಯಾಖ್ಯೆ ಕೇಳ್ತಿರ್ತಾರೆ, ವಿವರಣೆ ಕೇಳ್ತಿರ್ತಾರೆ. ಸೊ ಗರಿಷ್ಠ ಭಾಗವು ಬಣ್ಣ ನೋಡಿದಾಗ ನೇರಳೆ, ಕನಿಷ್ಠ ಭಾಗವು ಬಣ್ಣ ಕೆಂಪು. ಬಿಳಿ ಬಣ್ಣದ ರೋಹಿತ ಪುನರ್ ಸಂಯೋಜನೆ ನೋಡ್ತಾ ಇದ್ದೀರಿ. ಸೊ ಈ ಒಂದು ಚಿತ್ರ ಕೂಡ ಬಹಳ ಮುಖ್ಯವಾಗಿದೆ. ನಿಸರ್ಗದಲ್ಲಿ ಕಾಮಬಿಲ್ಲು ಹೇಗೆ ಉಂಟಾಗ್ತದೆ ಕೂಡ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಸುಲಭವಾದಂಥ ಒಂದು ವಿವರಣೆ ಚಿತ್ರದ ಮೂಲಕ ತಾವು ಕಾಣ್ತಾ ಇದ್ದೀರಿ. ನಕ್ಷತ್ರಗಳ ಮಿನುಗುವಿಕೆ ಹೇಗೆ ಉಂಟಾಗ್ತದೆ ಕೂಡ ಒಂದು ಮಹತ್ವವಾದಂಥ ಪ್ರಶ್ನೆ ತಾವು ಕಾಣ್ತಾ ಇದ್ದೀರಿ. ಗ್ರಹಗಳು ಏಕೆ ಮಿನುಗುವುದಿಲ್ಲ, ಇದು ಕೂಡ ಭಾಳ ಮಹತ್ವವಾದ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳೇ. ನಕ್ಷತ್ರಗಳ ನೈಜ ಹಾಗೂ ಗೋಚರ ಸ್ಥಾನದಲ್ಲಿ ವ್ಯತ್ಯಾಸ ಏಕೆ ಆಗ್ತದೆ ಅಂತ ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದೆ. ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಹೇಗೆ ಉಂಟಾಗುತ್ತದೆ, ಕಾರಣವೇನು? ಬೆಳಕಿನ ಚದುರುವಿಕೆ ಎಂದರೇನು? ಸ್ಕಟರಿಂಗ್ ಆಫ್ ಲೈಟ್ ಅಥವಾ ಟೆಂಡಲ್ ಪರಿಣಾಮ ಎಂದರೇನು? ಶುಭ್ರ ಆಕಾಶದ ಬಣ್ಣ ನೀಲಿ ಏಕೆ ಅಥವಾ ಬೆಳಕಿನ ಚದುರುವಿಕೆ ಎಂದು ಕೂಡ ಕರೀತಿರ್ತಾರೆ. ವಿದ್ಯುತ್ ವಾಹಕ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ಗುಣಲಕ್ಷಣಗಳು ನೋಡ್ತಾ ಇದ್ದೀರಿ. ಕಾಂತೀಯ ಬಲರೇಖೆಗಳ ಲಕ್ಷಣಗಳು, ಗುಣಲಕ್ಷಣಗಳು ಕೂಡ ತಾವು ಕಾಣ್ತಾ ಇದ್ದೀರಿ. ವೃತ್ತಾಕಾರ ವಾಹಕ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಕೂಡ ತಾವು ಕಾಣ್ತಾ ಇದ್ದೀರಿ. ಸೊಲೆನಾಯ್ಡ್ ಎಂದರೇನು? ಸೊಲೆನಾಯ್ಡ್ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಕೂಡ ತಾವು ಕಾಣ್ತಾ ಇದ್ದೀರಿ. ಸರಣಿ ಸಮಾಂತರ ಜೋಡಿಸುವುದು ಉತ್ತಮ ಹೇಗೆ ಅಂತ ನೋಡ್ತಾ ಇದ್ದೀರಿ. ಸೊ ಸರಳವಾದ ಲೆಕ್ಕಗಳು ಕೂಡ ಕೇಳ್ತಿರ್ತಾರೆ. ರಚನೆಗಳು, ಸೂತ್ರಗಳು, ರಸನ ಸೂತ್ರ ಸರಿದೂಗಿಸುವುದು ಕೂಡ ಬಹಳ ಮುಖ್ಯವಾಗಿ ನೋಡ್ತಾ ಇದ್ದೀರಿ. ಸರಳ ಲೆಕ್ಕ ನೋಡಿದಾಗ ಸೊ ಈ ಒಂದು ಸೂತ್ರ ನೋಡ್ತಾ ಇದ್ದೀರಿ. V = I × R, E = P × T, RS = R1 + R2 + R3, H = I² RT, I = Q/T, P = V × I, V = W/Q. ಸೊ ಈ ಸೂತ್ರ ಒಂದು ತಾವು ನೆನಪಿಟ್ಟರೆ ಸಾಕು, ಸರಳವಾಗಿ ತಾವು 2 ಅಂಕಗಳು ಗಳಿಸ್ತೀರಿ. ಸೊ ಲೆಕ್ಕ ನೋಡ್ತಾ ಇದ್ದೀರಿ. ಒಂದು ವಿದ್ಯುತ್ ಬಲನ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವೇಶಿಸಿದ ವಿದ್ಯುತ್ ಆವೇಶಗಳ ಪ್ರಮಾಣ ಲೆಕ್ಕ ಕಂಡುಹಿಡಿಯಿರಿ ಅಂತಿದೆ. ಸೊ ನೋಡ್ತಾ ಇದ್ದೀರಿ, ಇಲ್ಲಿ ಕೊಟ್ಟಿದ್ದಾರೆ. ಕರೆಂಟ್ ನೋಡಿದಾಗ 0.5 ಆಂಪಿಯರ್ ಇದೆ. ಟೈಮ್ ನೋಡಿದಾಗ ಇಲ್ಲಿ 10 ನಿಮಿಷ ಇದೆ. ಅದಕ್ಕೆ ನಾವು ಸೆಕೆಂಡ್ ಮಾಡ್ಕೊಳ್ಬೇಕು. 10 × 60 60 ಸೆಕೆಂಡು, 600 ಸೆಕೆಂಡು. ಸೊ ವಿದ್ಯುತ್ ಆವೇಶಗಳ ಪ್ರಮಾಣ ನೋಡಿದಾಗ I = Q/T. ಸೊ ಇಲ್ಲಿ I ಕೊಟ್ಟಿದ್ದಾರೆ 0.5 ಆಂಪಿಯರ್ /600 ನೋಡಿದಾಗ ಇಲ್ಲಿ 300 ಕಾಲಮ್. ಸೊ Q ಈಸ್ 300, 300 ಕಾಲಮ್ ಇಲ್ಲಿ ಉತ್ತರವಾಗಿದೆ. ಸೊ ಮುಂದಿನ ಒಂದು ಲೆಕ್ಕ ನೋಡಿದಾಗ W = V/Q. ಸೊ ನೋಡ್ತಾರೆ W = 12 ವ್ಯಾಟ್ × 2 ಕಾಲಮ್ ಆಗಿದ್ದಾಗ 24 ಜೂಲ್ W ಇಲ್ಲಿ ಉಂಟಾಗತಕ್ಕಂಥ ಒಂದು ಕೆಲಸ ನಡೆದಿದೆ ಅಂತ ಹೇಳ್ಬೋದು ನಾವು, ವರ್ಕ್. ಸೊ ಇನ್ನೊಂದು ಲೆಕ್ಕ ನೋಡ್ತಾ ಇದ್ದೀರಿ. V = W/Q ಇದೆ. ಸೊ 270 ಜೂಲ್ ವರ್ಕ್ ಇದೆ. 30 ಕಾಲಮ್ ಚಾರ್ಜಸ್ ಇವೆ. ಹೀಗಾಗಿ 9 ವ್ಯಾಟ್ ವೋಲ್ಟ್ ಇಲ್ಲಿ ಉತ್ತರ ತಾವು ಕಾಣ್ತಾ ಇದ್ದೀರಿ, ಯುಗಾಂತರ. ಸೊ ಇಲ್ಲೊಂದು ಲೆಕ್ಕ ಕಾಣ್ತಾ ಇದ್ದೀರಿ. I = V/R, V ಕೊಟ್ಟಿದ್ದಾರೆ, R ಕೊಟ್ಟಿದ್ದಾರೆ. ಸೊ ಉತ್ತರ 0.18 ಆಂಪಿಯರ್. ಸೊ ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಿ. ಇಲ್ಲಿ I = V/R ಸರಳವಾಗಿ 0.25 ಆಂಪಿಯರ್ ಉತ್ತರ ಕಾಣ್ತಾ ಇದ್ದೀರಿ. ಸೊ ಇಲ್ಲಿ ಕೊಟ್ಟ I = V/R ಸೂತ್ರ ಉಪಯೋಗಿಸಿ ಮಾಡ್ಕೊಂಡ ಲೆಕ್ಕ ಇದೆ. ಸೊ ಇಲ್ಲಿ ವೋಲ್ಟ್ ನೋಡಿದಾಗ 30/30 1 ಆಂಪಿಯರ್ ಕಾಣ್ತಾ ಇದ್ದೀರಿ. ಇಲ್ಲಿ ನೋಡ್ತಾ ಇದ್ದೀರಿ ಈ ಒಂದು ಸೂತ್ರ. H = 100 ಜೂಲ್, R = 44 ಓಮ್, T = 1 ಸೆಕೆಂಡ್. ಸೊ ವಿಭವಾಂತರ ನೋಡಿದಾಗ V = I/R. ಸೊ I ಎಷ್ಟಿದೆ I ಅಂತ ನೋಡಿದಾಗ 5/4 ಅಂತಂದಾಗ ಸೊ ನೋಡ್ತಾ ಇದ್ದೀರಿ ಇಲ್ಲಿ 20 ವೋಲ್ಟ್ ಬರ್ತಾ ಇದೆ. ಸೊ I = P/V.
ಪಿ ಕಟ್ಟು ವಿ ಬೈ ಉಪಯೋಗಿಸಿ ಮಾಡ್ತಕ್ಕಂಥ ಲೆಕ್ಕಗಳು ಕಾಣ್ತಾ ಇದ್ದೀರಿ. ಅದೇ ರೀತಿ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಕೂಡ ಬಹಳ ಮುಖ್ಯವಾದಂಥ ಒಂದು ಕಾನ್ಸೆಪ್ಟ್ ಆಗಿದೆ ವಿದ್ಯಾರ್ಥಿಗಳೇ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮತ್ತು ನೈಟ್ರೋಜನ್ ಈ ಮೂರು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಲೆವೀಸ್ನ ಚುಕ್ಕಿ ರಚನೆ ಇದೆ. ಈ ಥರ ಹಾಕಬೇಕು ತಾವು. ಮಿಥೇನ್, ಇಥೇನ್ ಮತ್ತು ಈಥೀನ್ ಚುಕ್ಕಿ ರಚನೆ. ಸೋಡಿಯಂ ಕ್ಲೋರೈಡ್ ಹೇಗೆ ಉಂಟಾಗ್ತದೆ ಕೂಡ ಬಹಳ ಮುಖ್ಯವಾದಂಥ ಒಂದು ಕಾನ್ಸೆಪ್ಟ್ ಆಗಿದೆ. ಇದಕ್ಕೆ ಅಯಾನಿಕ್ ಬಂಧ ಅಂತ ಕರೀತಾರೆ. ಮೆಗ್ನೀಷಿಯಂ ಕ್ಲೋರೈಡ್ ಹೇಗೆ ಉಂಟಾಗ್ತದೆ ಕೂಡ ತಾವು ಕಾಣ್ತಾ ಇದ್ದೀರಿ. ಅದೇ ರೀತಿ ಆಲ್ಕಿನ್ ಅಣುಸೂತ್ರ ರಚನಾ ಸೂತ್ರಗಳು ಕೂಡ ಕಾಣ್ತಾ ಇದ್ದೀರಿ. ಆಲ್ಕಿನ್ ಅಣುಸೂತ್ರ CnH2n, ಆಲ್ಕಿನ್ನ ಸೂತ್ರ CnH2n, ಅಲ್ಕೈನ ಸೂತ್ರ CnH2n -2. ಸೊ ನೋಡ್ತಾ ಇದ್ದೀರಿ ಆಲ್ಕಿನ್ ಇಲ್ಲ ಅಲ್ಕೈನ್ 3 ಬಂದ. ಸೈಕ್ಲೋ ಹೆಕ್ಸೇನ್ ಕೂಡ ಬಹಳ ಮುಖ್ಯವಾದಂಥ ಒಂದು ರಚನಾ ಸೂತ್ರವಾಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿ ಬೆಂಜಿನ್ C6H6 ಕ್ರಿಯಾ ಗುಂಪು ಎಂದರೇನು? ಆ ಕ್ರಿಯಾ ಗುಂಪು ನೋಡುತ್ತೆ ಕ್ಲೋರೋ, ಬ್ರೋಮೋ, ಆಲ್ಕೋಹಾಲ್, ಕಾರ್ಬಾಕ್ಸಿಕ್ ಆಮ್ಲ, ಆಲ್ಡಿಹೈಡ್, ಕೀಟೋನ್. ಸಮೀಕರಣವನ್ನು ಹೇಗೆ ಸರಿದೂಗಿಸಬೇಕು ಕೂಡ ಬಹಳ ಮುಖ್ಯವಾದಂಥ ಒಂದು ಕಾನ್ಸೆಪ್ಟ್ ಆಗಿದೆ. ಇದು 3 ಅಂಕಕ್ಕೆ ಬರ್ತದೆ. ನೋಡ್ತಾ ಇದ್ರಿ ಒಂದು ಉದಾಹರಣೆ ಹೇಗೆ ಸರಿದೂಗಿಸ್ತಾರೆ ನೋಡಿದಾಗ Mg+O2. ಸೊ ಸರಿದೂಗಿಸಿದ ರಿಯಾಕ್ಷನ್ ಕಾಣ್ತಾ ಇದ್ದಾರೆ 2Mg +O2 2MgO H2 + Cl2 HCl. ಸೊ ಹೀಗಾಗಿ ರಾಸಾಯನಿಕ ಸಮೀಕರಣ ಸರಿದೂಗಿಸೋದು ಕೂಡ ಭಾಳ ಮುಖ್ಯವಾದಂಥ ಒಂದು ಕಾನ್ಸೆಪ್ಟ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆದಮೇಲೆ ಧನ್ಯವಾದಗಳು. ಶುಭ